ನನಗೆ ಬೇಗನೆ ರಿಸಲ್ಟ್ ಬೇಕು. ಕೈದಿ ಯಾವುದೇ ಕಾರಣಕ್ಕೂ ತಪ್ಪಿಸ್ಕೋಬಾರ್ದು. ಲಾ ಆ್ಯಂಡ್ ಆರ್ಡರ್ನ ತಮಾಷೆ ಅನ್ಕೊಂಡ್ಬಿಟ್ಟಿದ್ದಾನೆ ಇವನು. ಎಲ್ಲ ಕಡೆನೂ ಅಲರ್ಟ್ ಮಾಡಿಟ್ರಿ. ವಿ ನೀಡ್ ರಿಸಲ್ಟ್. ಇವತ್ತು ಸಂಜೆ ಅಷ್ಟರಲ್ಲಿ ಆ ಕೈದಿನ ಹಿಡಿಲೇಬೇಕು. ಅರ್ಥ ಆಯ್ತಾ ಇಲ್ವಾ? ಹಾಂ. ತಗಿ ಟಿ.ಎಲ್ ತೋರಿಸು. ಹೊರಡು. ಅರ್ಥ ಆಯ್ತಾ? ಓಕೆ. ಏನಾಯ್ತು? ಈ ರಿಪೋರ್ಟ್ನ ಕಮಿಷನರ್ ಸರ್ ಆಫೀಸಿಗೆ ಕಳಿಸಿ. ಓಕೆ ಸರ್. ಸರಿ, ಹೊರಡಿ. ಐ ಸೈಡ್ಗೆ ಹಾಕು. ನಿಲ್ಸು 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 ಐ ನಿಲ್ಸೋ. ಐ ಆಚೆ ಬಾ. ಹ್ಞೂ ಸರ್, ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಹೊರಗೆ ಬಾರಯ್ಯ. ಚೀಲದಲ್ಲೇನಿದೆ? ಏಯ್, ಏನಿದೆ ಈ ಚೀಲದಲ್ಲಿ? ಏನೋ ಇದೆ ಲೇ, ಏನೋ ಇದೆ ಈ ಚೀಲದಲ್ಲಿ? ಏನು ತೊಂದರೆ ಇಲ್ಲ ಸರ್, ಆಗುತ್ತೆ. ಏ, ಚೀಲದಲ್ಲಿ ಏನಿದೆ? ಚೀಲದಲ್ಲಿ ಏನಿದೆ? ಮೇಡಮ್, ನಾನು ಅಣ್ಣನ ಕೇಳಿದೆ ಈ ಚೀಲದಲ್ಲಿ ಏನಿದೆ ಅಂತ. ಅಣ್ಣ ನನಗೆ ಸರಿಯಾಗಿ ಉತ್ತರ ಕೊಟ್ಟಿಲ್ಲ. ಮುಚ್ಕೊಂಡು ನೀನು ಕೆಲಸ ಮಾಡು ಅಂದರು. ಏನಿದೆ ಚೀಲದಲ್ಲಿ? ಬೊಗಳು. ಯಾವಾಗಿಂದ ಇದೆಯಾ ಇಲ್ಲಿ? ಚಿಕ್ಕ ವಯಸ್ಸಿಂದ. ನೀನು ಅವನೇ ತಾನೇ ಆ ಅಶೋಕ್ ನಗರಲ್ಲಿರೋನು? ಹೌದು ಮೇಡಮ್, ಹೌದು. ನಾನು ಗೊತ್ತಲ್ಲ ಮೇಡಮ್ ನಿಮಗೆ. ಪ್ಲೀಸ್ ಮೇಡಮ್, ನನ್ನ ಬಿಡಕ್ಕೆ ಹೇಳಿ ಮೇಡಮ್, ನಾನು ಹೋಗಬೇಕು. ವಾಟ್ ಹ್ಯಾಪನ್ ಶಿವಾಂಗಿ? ಏನು ನಡೀತಾ ಇದೆ? ಸರ್, ಇವ್ ನನ್ನ ಎಷ್ಟು ಕೇಳಿದ್ರು ಚೀಲದಲ್ಲಿ ಏನಿದೆ ಅಂತ ಹೇಳ್ತಾನೆ ಇಲ್ಲ. ಏನು? ಏನಿದೆ ಚೀಲದಲ್ಲಿ? ಏನಿಲ್ಲ ಸರ್. ಏನಿದೆ ಚೀಲದಲ್ಲಿ? ಅರ್ಜುನ್, ಚೆಕ್ ಮಾಡಿ ಚೀಲದಲ್ಲಿ ಏನಿದೆ ಅಂತ ನೋಡಿ. ನೋಡಿದ್ರಾ ಮೇಡಮ್, ನಾನು ಹೇಳಿರ್ಲಿಲ್ವಾ ಏನೂ ಇಲ್ಲ ಅಂತ. ಬರೀ ಸ್ವಲ್ಪ ಹಳೆ ಸಾಮಾನಿತ್ತು ಮೇಡಮ್. ನಾನು ಎಸಿಬೇಕು ಅಂದ್ಕೊಂಡಿದ್ದನ್ನು ಈ ರಿಕ್ಷಾದವನಿಗೂ ಹೇಳಿದೆ ನಾನು.
ಗೊತ್ತಿಲ್ಲ ಯಾಕೋ ಸುಮ್ಮನೆ ಸುಳ್ಳು ಹೇಳ್ತಾ ಇದ್ದಾನೆ. ಆಮೇಲೆ ನಿಮ್ಗಂತೂ ನಮ್ಮಂಥ ಸಾಧಾರಣ ಮನುಷ್ಯರ ಮೇಲೆ ಡೌಟ್ ಇದ್ದೇ ಇರುತ್ತಲ್ಲ ಮೇಡಮ್. ಏಯ್ ಬಾಯಿ ಮುಚ್ಚೋ ಸಾಕು, ಹೊರಡಿಲ್ಲಿಂದ ಎದೋಗು. ಹಾಂ ಸರ್, ಹಾಂ ಒಂದು ನಿಮಿಷ ಸರ್. ಸಾರಿ ಸರ್, ಒಂದೇ ಒಂದು ಮಾತು ಹೇಳಬೇಕಿತ್ತು. ನಂದಂತೂ ಟೈಮ್ ವೇಸ್ಟ್ ಆಗೋಯ್ತು. ಈ ರಿಕ್ಷಾದ ಒಂದು ಮೀಟ್ರ್ ನೋಡಿ ಇವಾಗ, ಅದರದ್ದು ನಾನೇ ಕಟ್ಟಬೇಕಾಗತ್ತೆ ಸರ್. ಏ ಜಾಸ್ತಿ ಮಾತಾಡ್ಬೇಡ. ಏ ಅರ್ಜುನ್ ಎತ್ತಕೊಂಡು madam. ನಡೀರಿ ಇವ್ರನ್ನ ಸ್ಟೇಷನ್ಗೆ. ನಡೀರಿ. ಅಯ್ಯೋ ಮೇಡಮ್, ಸಾರಿ 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 ಸಾರಿ, ನನ್ನಿಂದ ತಪ್ಪಾಯ್ತು. ಸರಿ, ಸರಿ, Sorry. ಹೋಗು. ಏಯ್ ನಡಿಯೋ. ಸರ್ ಇವ್ನು ಯಾಕೋ ನನ್ಗೆ ಹುಚ್ಚ ಅನ್ನಿಸ್ತಿದ್ದಾನೆ. ಹುಚ್ಚ ಅಲ್ಲ, 420 ನನ್ನ ಮಗ. ಸರ್ ನೀವು ನಿಜ ಹೇಳ್ತಿದ್ದೀರಾ? ರಿಚಾ ಯಾವ ಏರಿಯಾಯಿಂದ ಕಾಣೆಯಾಗಿದ್ದಾಳೋ ನಾನು ಇವನ್ ಆಕ್ಟಿಂಗ್ ಅಲ್ಲೂ ನೋಡಿದ್ದೀನಿ. ಅರ್ಜುನ್, ಎಸ್ ಮೇಡಮ್. ಇವನ್ ಮೇಲೆ ಒಂದು ಕಣ್ಣಿಟ್ಟಿರು. ಓಕೆ ಅವನ್ ಪ್ರತಿ ಮೂವ್ಮೆಂಟ್ದು ಇನ್ಫಾರ್ಮೇಶನ್ ನಂಗೆ ಬೇಕು. ಸರಿ. ಏನು ಮಸ್ತಿದ್ದಾಳೆ ವಾಯ್. ನಮ್ಮ ಕೈಯಂತೂ ಹಾಕಕ್ ಬಿಡಲ್ಲ ಇವಳು. ಎಷ್ಟೊತ್ತು ನೋಡ್ಕೊಂಡು ಕೂತಿರೋದಂತ. ಬೇರೆ ಯಾರನ್ನ ಎತ್ತಾಕೊಂಡು ಹೋಗಕ್ ಮುಂಚೆ ನಾವೇ ಎತ್ತಾಕೊಂಡು ಹೋಗೋಣ ಬರ್ರೋ. ಒಳ್ಳೇದಾಯ್ತು, ಇವತ್ತು ಬಾಡಿ ಬದಲು ಬಟ್ಟೆ ಎತ್ಕೊಂಡೋದೆ. ಇಲ್ಲಾಂದ್ರೆ ಈ ಪೊಲೀಸ್ ಅವರು ನನ್ನ ಹಾಕೊಂಡು ಎರ್ರಾಬಿರಿ ಹೊಡೆದ್ಬಿಟ್ಟಿರೋರು. ಮಗ ನೋಡಿ, ಇದಿಟ್ಕೋ. ಆಮೇಲೆ ಇನ್ನೊಂಚೂರು ಸಾಮಾನಿದೆ, ನಾಳೆ ತಿರ್ಗಾ ಬಂದ್ಬಿಡು, ಅದನ್ನು ಎಸಿಬೇಕು. ಓಕೆ, ಬರ್ತೀಯ ತಾನೆ? ಓಕೆ.
ನಡಿಯೋ ಬಿಡು ನನ್ನ, ಬಿಡು ನಡಿಯೋ ನಡಿಯೋ ಬಿಡು ಬಾರೆ ಏ ಬಾರೆ ಬಿಡು ಬಿಡು ಒಳಗಾಕು. ಕಾಪಾಡಿ, ಬಿಡು ನನ್ನ, ಕಾಪಾಡಿ ಕಾಪಾಡಿ ಆ, ಬೇಗ ಬಾ ಕಾಪಾಡಿ, ಬಿಡಿ ನನ್ನ, ಕಾಪಾಡಿ, ಬಿಡಿ ನನ್ನ, ಬಿಡಿ, Help! ಬಿಡಿ ನನ್ನ, ಕಾರ್ ನಿಲ್ಸಿ, ಆ, ಬಿಡಿ ನನ್ನ, ಆ, ಬಿಡಿ ನನ್ನ, ಆ! ಬಿಡಿ ನನ್ನ, ಕಾಪಾಡಿ, ತೆಗಿ ಆ, ಬಿಡಿ, ಇದೇನ್ ಮಾಡ್ತಿದ್ಯಾ? ಬಿಡಿ ನನ್ನ, ಬಿಡಿ ನನ್ನ, ಆ, ಬಿಡಿ ನನ್ನ. ಆಹಾ ನೀನು ಟೆನ್ಷನ್ ತಗೋಬೇಡ, ನಾನಿರೋವರೆಗೂ ಏನೂ ಆಗಲ್ಲ. ನಾನು ಹೇಳ್ದೆ ಅಲ್ವಾ, ನಾನೆಲ್ಲ ನೋಡ್ಕೊತೀನಿ, ಸರಿನಾ? ಜಲ್ದಿ ಬಾ. ಏಯ್ ಯಾರು ನೀನು? ಎದ್ದೇಳಮ್ಮ, ಯಾರು ನೀನು? ಎದ್ದೇಳು, ಯಾರು ನೀನು? ಯಾರಮ್ಮ ನೀನು? ಏನಾಯ್ತು? ಯಾರು ಇವರೆಲ್ಲ? ಅಯ್ಯೋ ದೇವ್ರೆ, ಯಾರಮ್ಮ ನೀನು? ಹೆಲ್ಪ್! ಎದ್ದೇಳು, ಎದ್ದೇಳು, ನಿಲ್ಸು ಎದ್ದೇಳು. ನಿಲ್ಸು ನಿಲ್ಸು ಎದ್ದೇಳು, ಏಯ್ ಎದ್ದೇಳು. ಏ ಏನೋ ಮಾಡಿದೆ ನೀನು? ಅದು ಏನ್ ಮಾಡ್ದೆ ಹೇಳು, ಏನ್ ಮಾಡ್ದೆ ಹೇಳು ಬೇಗ. ಸರ್, ಈ ಹುಡುಗಿ ಪ್ರಜ್ಞೆ ತಪ್ಪಿದಾಳೆ. ಯಾರೀ ಹುಡುಗಿ? ಏನ್ ಮಾಡ್ದೆ ಇವಳಿಗೆ? ಹಾ? ಏನ್ ಮಾಡ್ದೆ ನೀನು ಇವಳಿಗೆ? ನನಗೇನು ಗೊತ್ತಿಲ್ಲ ಮೇಡಮ್. ಸುಳ್ಳು ಹೇಳ್ತೀಯಾ ಅರ್ಜುನ್? ಹಾ, ಸರ್. ಬೇಗ ಆಂಬ್ಯುಲೆನ್ಸ್ಗೆ ಫೋನ್ ಮಾಡು, ಈ ಹುಡುಗಿನ ಹಾಸ್ಪಿಟ್ಲಿಗೆ ಸೇರ್ಸು. ಆಮೇಲೆ ಓಕೆ. ನೀನು ಸುಳ್ಳು ಹೇಳ್ತೀಯ? ನೀನು ಕಳ್ಳನ್ ಮಗನೇ, ರೋಡಲ್ಲಿ ಹುಡುಗಿನ ಏನ್ ಮಾಡಿದೆ? ಹೇಳು, ಏನ್ ಮಾಡ್ದೆ ನೀನು ಆ ಹುಡುಗಿಗೆ? ಹೇಳು. ಮೇಡಮ್, ಎಷ್ಟು ಸತಿ ಹೇಳಬೇಕು, ನಾನು ಏನೂ ಮಾಡಿಲ್ಲ. ನಾನಂತೂ ನಡ್ಕೊಂಡು ಹೋಗ್ತಾ ಇದ್ದೆ. ನಂಗೆ ತುಂಬ ಸುಸ್ತಾಗಿತ್ತು, ಅದಕ್ಕೆ ಅಲ್ಲೇ ಕೂತ್ಕೊಂಡೆ. ಆಮೇಲೆ ಅಷ್ಟರಲ್ಲೇ ಒಂದು ಗಾಡಿ ಬಂತು ಮೇಡಮ್, ಎಲ್ಲಿಂದನೋ. ಆ ಗಾಡಿಯಿಂದ ಆ ಹುಡುಗಿನ ಎತ್ತಾಚೆ ಎಸ್ಬಿಟ್ರು. ನಾನಂತೂ ಆ ಹುಡುಗಿನ ಸಹಾಯ ಮಾಡಕ್ ಹೋಗಿದ್ದೆ ಮೇಡಮ್, ಹೆಲ್ಪ್ ಮಾಡಕ್ ಹೋಗಿದ್ದೆ. ನಾನೇನು ಮಾಡಿಲ್ಲ. ಗಾಡಿ ನಂಬರು
ನಂಗೆ ಗೊತ್ತಿಲ್ಲ ನಂಗೆ ನಾಮಕ ಬರ್ತಾ ಇಲ್ಲ ನಾನು ನೋಡೋಕ್ಕಾಗಿಲ್ಲ. ಸುಳ್ಳು ಹೇಳ್ತಿದ್ಯಾ ನೀನು? ಮೇಡಮ್ ನಾನು ನಿಜ ಹೇಳ್ತಾ ಇದ್ದೀನಿ ಮೇಡಮ್. ಸರ್ ಹ್ಮ್ ಆ ಹುಡುಗಿಗೆ ಪ್ರಜ್ಞೆ ಬಂದಿದೆ. ಇವನ್ ಫೋಟೋ ನೋಡ್ಬಿಟ್ಟು ಆ ಹುಡುಗಿ ಇವನೇನು ಮಾಡಿಲ್ಲ ಅಂತ ಇದ್ದಾಳೆ ಸರ್. ಅದು ಬೇರೆ ಯಾರೋ ಈ ಹುಡುಗಿಗೆ ಯಾವಾಗ್ಲೂ ತೊಂದರೆ ಕೊಡ್ತಿದ್ದವ್ರಂತೆ ಸರ್. ಸರ್ ಅವ್ರು 3 ಜನ ಇದ್ರಂತೆ. ಮೊದಲು ಕಿಡ್ನಾಪ್ ಮಾಡಿದ್ರಂತೆ ಸರ್, ಆಮೇಲೆ ರೇಪ್ ಮಾಡಿ ಗಾಡಿಯಿಂದ ಆಚೆ ಎಸ್ಬಿಟ್ರಂತೆ ಸರ್. ಇವನು ಆ ಹುಡುಗಿಗೆ ಹೆಲ್ಪ್ ಮಾಡ್ತಿದ್ದಂತೆ ಸರ್. ನೋಡಿದ್ರಾ ಸರ್? ನೋಡಿದ್ರಾ ಮೇಡಮ್? ನಾ ಇಷ್ಟೊತ್ತಿಂದ ಬಡ್ಕೋತಾ ಇದ್ದೀನಿ ನಾನೇನು ಮಾಡಿಲ್ಲ ಅಂತ. ಯಾರು ನನ್ನ ಮಾತು ಕೇಳ್ತಾ ಇಲ್ಲ. ಒಬ್ಬ ಸಾಧಾರಣ ಮನುಷ್ಯಂಗೆ ಇಷ್ಟೆಲ್ಲ ತೊಂದರೆ ಕೊಡ್ತೀರಾ? ಏ ಶಿವಾಂಗಿ, ಸಾರಿ ಮೇಡಮ್, ಸಾರಿ ಸರ್. ಇವನು ಹೋಗ್ಲಿ ಬಿಡಿ, ಬಿಟ್ಟು ಕಳಿಸ್ಬಿಡಿ.